ಯಾತಕ್ಕೆ ಜಾಸ್ತಿ ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನೋದು ಅಷ್ಟು ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ. ಅಣ್ಣವ್ರ ಜೊತೆ ಎರಡೇ ಸಿನಿಮಾ. ಶಿವಣ್ಣ ಲಾಂಚ್ ಆದಾಗ ಅಪ್ಪ ಕೂತ್ಕೊಂಡು ಅವಾಗ ಶಿವಣ್ಣ ಅವ್ರು ಹೇಳಿದ್ರು, ನಮ್ಮ ಬ್ಯಾನರ್ ಮಾಡ್ತಾ ಇದ್ದೀನಿ ಈಗ, ನಾನೇನೋ ಬೇರೆ ಬ್ಯಾನರ್ ಅಂದರೆ ನಿಮಗೆ ಫಸ್ಟ್ ಮಾಡೋದು ಅಂದ್ಬಿಟ್ಟು. ನನಗೆ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಡ್ರೀಮ್. ಐ ಆಮ್ ಸೀಯಿಂಗ್ ಶಿವಣ್ಣ ಫ್ರಮ್ ಆಲ್ಮೋಸ್ಟ್ 12-30 ಶಿವಣ್ಣಂಗೆ 20-21 ಇಯರ್ಸ್. ಗೀತಕ್ಕೆ ಬಂದು ಅಯ್ಯೋ ಯೋಗಿ ಬರ್ತಾನೆ ಮಾತಾಡ್ತಾನೆ ಹೋಗ್ತಾನೆ ಪಿಕ್ಚರ್ ಮಾಡಲ್ರಿ ಅವನು ನಿಮ್ಮ ಜೊತೆ. ನನಗೂ ಎಷ್ಟೊಂದು ಜನ ಅಮೇರಿಕದಿಂದ ಫೋನ್ ಮಾಡಿ ಯೋಗಿ ಒಳ್ಳೆ ಸಿನಿಮಾ, ಯಾಕೆ ಸರ್ ಆ ಸಿನಿಮಾ ಹಂಗ ದಬ್ಬ ಆಯಿತು ನಂಗೆ ಅರ್ಥ ಆಗಲಿ ಅಂದರು. ಅಮ್ಮಜ ನೀನು ಯಾವಾಗ ಬರ್ತೀಯ ನೀವು ಸ್ವಂತ ಮನೆ ರೀ, ನಾನು ತೆಗೆಸ್ಕೊಡ್ತೀನಿ ನಿಮಗೆ ಅಂತ ಭಾರತ ಇಮ್ಮಿಡಿಯೇಟ್ ವಿತಿನ್ ಎ ಸೆಕೆಂಡ್. ಸಿನಿಮಾ ಒಂದೇ ವ್ಯಾಪಾರ, ಎಲ್ಲರೂ ಲಾಭ ಮಾಡ್ತಾರೆ, ಪ್ರೊಡ್ಯೂಸರ್ ಒಬ್ಬ ಲಾಭ ಮಾಡಲ್ಲ. ಅಣ್ಣವರಿಂದನೇ ದ್ವಾರಕೀಶ್ ಚಿತ್ರ ಸ್ಟಾರ್ಟ್ ಆಗಿತ್ತು ಆಯಿತಾ. ಅದು ಆದಮೇಲೆ ನೆಕ್ಸ್ಟು ಭಾಗ್ಯವಂತರು ಮಾಡಿದ್ವಿ 75, ಮೇಯರ್ ಮುತ್ತನ್ನ, ಕುಳ್ಳಾಜಿ 000, ಕೈಬ ಕುಳ್ಳ ಆದಮೇಲೆ ಭಾಗ್ಯವಂತರು 4ನೇ ಸಿನಿಮಾ. ಈ ಫಸ್ಟ್ ಸಿನಿಮಾಗೂ 4 ಸಿನಿಮಾಗೂ ಆಲ್ಮೋಸ್ಟ್ 5-6 ಇಯರ್ಸ್ ಗ್ಯಾಪ್ ಆಗೋಗಿತ್ತು. ಭಾಗ್ಯವಂತರು ಮಾಡಿದ ಮೇಲೆ ವಿ ಮೇಡ್ ಕಿಟ್ಟುಬಿಟ್ಟು. ಅದೇನಾಗತ್ತೆ ಅದೇ ನನಗೆ ಅವಾಗ ನಮಗೆ 4-5 ವರ್ಷ. ಸೊ ಅದು ಆದಮೇಲೆ ನಮಗೆ ಗೊತ್ತಿರೋದು ವಾಟ್ ಅಪ್ಪ ನಮಗೆ ಸ್ವಲ್ಪ ಹೇಳಿರೋದು ಎಲ್ಲ. ಸೊ ಯಾತಕ್ಕೆ ಜಾಸ್ತಿ ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನೋದು ಅಷ್ಟು ಕರೆಕ್ಟ್ ಕ್ಲಾರಿಟಿ ಗೊತ್ತಿಲ್ಲ. ಅಣ್ಣವ್ರ ಜೊತೆ ಎರಡೇ ಸಿನಿಮಾ. ಆದರೆ ಅವರಿಬ್ರು ಆ್ಯಕ್ಟ್ ಮಾಡಿದ್ದು ಮೋರ್ ದೆನ್ 40-45 ಫಿಲ್ಮ್ಸ್. ನರಸಿಂಹರಾಜ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ದ್ವಾರಕೀಶ್ ಸರ್ ಮಾಡಿದ್ದು. ಸೊ ಅದು ಎಕ್ಸಾಕ್ಟ್ ಇದು. ಅದಾದಮೇಲೆ ಇನ್ಫ್ಯಾಕ್ಟ್ ಎಲ್ಲರೂ ಅನ್ಕೊತಾರೆ ಶಿವಣ್ಣನ ಜೊತೆ ನಾನು ಇವಾಗಲೇ ಫಸ್ಟ್ ಆಯುಷ್ಮಾನ್ ಬಾ ಫಸ್ಟ್. ನೋ, ವಿ ವರ್ ಸಪೋಸ್ ಟು ಡೂ ವಿತ್ ಶಿವಣ್ಣ 4th ಸಿನಿಮಾ ಆಫ್ ಶಿವಣ್ಣ ಲಾಂಚ್ ಆದಾಗ ಅಪ್ಪ ಕೂತ್ಕೊಂಡು ಅವಾಗ ಶಿವಣ್ಣ ಅವ್ರು ಹೇಳಿದರು, ಮಾಮ ನಾನು ನಮ್ಮ ಬ್ಯಾನರ್ ಮಾಡ್ತಾ ಇದ್ದೀನಿ ಈಗ, ನಾನೇನೋ ಬೇರೆ ಬ್ಯಾನರ್ ಅಂದರೆ ನಿಮಗೆ ಫಸ್ಟ್ ಮಾಡೋದು ಅಂದ್ಬಿಟ್ಟು ಶಿವಣ್ಣ ಮಾಮ ಅಂತಿದ್ರು ಅವಾಗಿಂದ. ಸೊ ನನಗೆ ಪರ್ಸ್ನಲ್ ಆಗಿ ಪಿಕ್ಚರ್ ಓಡಲ್ಲ ಸೆಕೆಂಡ್ರಿ ಬಾಸ್. ನನಗೆ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಡ್ರೀಮ್. ಯಾಕಂದರೆ ನನಗೂ ಶಿವಣ್ಣಂಗೂ 9 ಇಯರ್ಸ್ ವ್ಯತ್ಯಾಸ. ಉದಯಶಂಕರ್ ಅವ್ರ ಮನೆಗೆ ಬರೋರು ಶಿವಣ್ಣ, ನನಗೆ 12 ವರ್ಷ, ಶಿವಣ್ಣಂಗೆ 21 ವರ್ಷ. ಐ ಆಮ್ ಸೀಯಿಂಗ್ ಶಿವಣ್ಣ ಫ್ರಮ್ ಆಲ್ಮೋಸ್ಟ್ 12-30 ಶಿವಣ್ಣಂಗೆ 20-21 ಇಯರ್ಸ್, ನಮಗೆ 12. ಸೊ ಹಂಗೆ ನೋಡಿಕೊಂಡು ಈ ಬಿಕೇಮ್ ಎ ಸ್ಟಾರ್ ಸೂಪರ್. ಸೊ ನಾನು ಆ್ಯಸ್ ಯೋಗೀಶ್ ದ್ವಾರಕೀಶ್ ಬಂಗ್ಲೆ ಒಂದು ಸ್ಟಾರ್ ಐ ಸಾ ಫ್ರಮ್ ಫಸ್ಟ್ ಸಿನಿಮಾ ಟು 200 ಸಿನಿಮಾಸ್. ಇವತ್ತು 125 ಸಿನಿಮಾ ಮಾಡಿದಾರಲ್ಲ, ನಾನು ಫಸ್ಟ್ ಸಿನಿಮಾಯಿಂದ ಐ ಹ್ಯಾವ್ ಸೀಯಿಂಗ್ ಹಿಮ್. ನಾನು ನೋಡಿ ಫಸ್ಟ್ ಸ್ಟಾರ್ ಹತ್ತಿರದಿಂದ. ಸೊ ಅದು ಲವ್ ಬೇರೆ, ಈಕ್ವೇಷನ್ನೇ ಬೇರೆ. ಅವಾಗಿಂದ ವಿ ಹ್ಯಾವ್ ಬಿನ್ ಟ್ರೈಯಿಂಗ್ ಸೋ ಮೆನಿ ಟೈಮ್ಸ್ ಶಿವಣ್ಣನ ಜೊತೆ ಮಾಡಬೇಕು ಅಂದ್ಬಿಟ್ಟು. ಬಟ್ ಯಾವುದು ಸಿಂಕ್ ಆಗಲಿಲ್ಲ. ಭಾಗ್ಯವಂತರು ಆದಮೇಲೆ ಅಣ್ಣವ್ರ ಫ್ಯಾಮಿಲಿ ಜೊತೆ ಮತ್ತೆ ನಾನು ಸಿನಿಮಾ ಮಾಡಿದ್ದು ಓನ್ಲಿ ಆಯುಷ್ಮಾನ್ ಭವ. ಶಿವಣ್ಣ ನಾವು ಸಿನಿಮಾ ಮಾಡಬೇಕು ಅಂತ ಹಲವಾರು ಸಲ. ಇನ್ಫ್ಯಾಕ್ಟ್ ಹೆಂಗಾಗೋಗಿತ್ತು ಅಂದರೆ ಗೀತಕ್ಕೆ ಶಿವಣ್ಣ ನಂಗೆ ಹೇಳಿದ್ದು, ಗೀತಕ್ಕೆ ಬಂದು ಅಯ್ಯೋ ಯೋಗಿ ಬರ್ತಾನೆ ಮಾತಾಡ್ತಾನೆ ಹೋಗ್ತಾನೆ ಪಿಕ್ಚರ್ ಮಾಡಲ್ರಿ ಅವನು ನಿಮ್ಮ ಜೊತೆ ಅನ್ನೋ ರೇಂಜ್ಗೆ ಆಗ್ಬಿಟ್ಟಿತ್ತು. ಅಷ್ಟಲ್ಲಿ ಮಾತಾಡಿ ವರ್ಕ್ ಆಗಿರಲಿಲ್ಲ, ಏನೋ ಒಂದು ಮಿಸ್ ಆಗೋದು. ಆಯುಷ್ಮಾನ್ ಭವ ಎಲ್ಲ ಲಾಕ್ ಆಯಿತು, ಎಲ್ಲ ಸಿಂಕ್ ಆಯಿತು. ಅದಕ್ಕೋಸ್ಕರ ನಾನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ನಾನು ಯಾವುದಕ್ಕೂ ಇದೆ ಎಲ್ಲದಕ್ಕೂ ಎಸ್ ಶಿವಣ್ಣನ ಜೊತೆ ಫಸ್ಟ್ ಸಿನಿಮಾ. ಇಟ್ ಹ್ಯಾಸ್ ಟು ಬಿ ಬಿಗ್ ಆ್ಯಂಡ್ ಗುಡ್. ಆ್ಯಂಡ್ ವೈ ವಾಸು ಸರ್ ಗೇವ್ ಮಿ ದ ಬಿಗ್ಗೆಸ್ಟ್ ಹಿಟ್. ಈ ಹ್ಯಾಡ್ ಗಿವನ್ ಮಿ ದ ಬಿಗ್ಗೆಸ್ಟ್ ಹಿಟ್. ಸೊ ಇಟ್ ವಾಸ್ ಶಿವಣ್ಣ, ವಾಸು ಸರ್ ವಿಲ್ ಡೂ, ನೋ ಪ್ರಾಬ್ಲಮ್. ಶಿವಣ್ಣಗೂ ಶಿವಲಿಂಗ ವಾಸ್ ಬಿಗ್. ಶಿವಣ್ಣ ಜೊತೆನೂ ಒಂದೇ ಸಿನಿಮಾ, ಅವರು ಒಂದು ಸಿನಿಮಾ ಮಾಡಿ ಶಿವಣ್ಣ ಜೊತೆನೂ ಒಂದು ಸಿನಿಮಾ ಮಾಡಿದ್ರು. ಶಿವಲಿಂಗ ಸೂಪರ್ ಹಿಟ್ ಆಯಿತು. ಸೊ ಎವ್ರಿಥಿಂಗ್ ವಾಸ್ ಆನ್ ಪೇಪರ್, ಇಟ್ ವಾಸ್ ಪರ್ಫೆಕ್ಟ್. ಸೊ ಐ ಗೇವ್ ಎವ್ರಿಥಿಂಗ್ ಟು ಇಟ್. ಬಟ್ ಅದು ಹೇಳ್ತೇನೆ, ಸಿನಿಮಾದಲ್ಲಿ ಯಾರು ಮಾಸ್ಟರ್ಸ್ ಅಲ್ಲ. ವಿ ಫೇಲ್ಡ್, ಇಟ್ಸ್ ಓಕೆ. ಬಟ್ ನನಗಂತೂ ಐ ಹ್ಯಾವ್ ನೋ ರಿಗ್ರೆಟ್ಸ್. ನನಗೆ ಮೈ ಫೇವ್ರೆಟ್ ಹೀರೋ, ಐ ಹ್ಯಾವ್ ಟು ಗಿವ್ ದ ಬೆಸ್ಟ್, ಐ ಗಿವನ್ ದ ಬೆಸ್ಟ್. ಓಡಿದ್ರೆ
ಅದೊಂಥರ ಸಿಲ್ವರ್ ಲೈನಿಂಗ್ ಥರ ಒಂದು ಒಳ್ಳೆ ಫಿನಿಶ್ ಇರೋದು. ಐ ವುಡ್ ಹ್ಯಾವ್ ಬಿನ್ ಇಟ್ಸ್ ಓಕೆ. ಬಟ್ ಇವತ್ತಿಗೂ ಐ ಹ್ಯಾವ್ ನೋ ರಿಗ್ರೆಟ್. ಒಳ್ಳೆ ಸಿನಿಮಾ ಮಾಡಿದೆ. ಸಮ್ ಪೀಪಲ್ ಹ್ಯಾವ್ ಇಮ್ಮೆನ್ಸ್ಲಿ ಲೈಕ್ ಇಟ್, ಸಮ್ ಪೀಪಲ್ ಡಿಂಟ್ ಲೈಕ್ ಇಟ್ ಅಟ್ ಆಲ್. ನನಗೂ ಎಷ್ಟೊಂದು ಜನ ಅಮೇರಿಕಂದ ಫೋನ್ ಮಾಡಿ ಹೋಗಿ ಒಳ್ಳೆ ಸಿನಿಮಾ, ಯಾಕೆ ಸರ್ ಆ ಸಿನಿಮಾ ಹಂಗೆ ದಬ್ಬ ಆಯಿತು ನಂಗೆ ಅರ್ಥ ಆಗಲಿ ಅಂದರು. ನಾ ಹೇಳಿದೆ ಎಲ್ರಿಗೂ ಅದು ಯಾಕೆ ಹಿತ್ತಾಗತ್ತೆ, ಯಾಕೆ ಡಬ್ಬ ಆಗೋದು ಗೊತ್ತಾಗಿದ್ದರೆ ಎಲ್ಲರೂ ಸೂಪರ್ ಸ್ಟಾರ್ಸ್ ಆಗಿರೋದೆ, ಎಲ್ಲರೂ ಸೂಪರ್ ಪ್ರೊಡ್ಯೂಸರ್ ಆಗಿರೋದೆ. ಸೊ ವಿ ಡೋಂಟ್ ನೋ. ಸಿ ಹೆಂಗೆ ಆಪ್ತಮಿತ್ರ ಸೂಪರ್ ಸಕ್ಸಸ್ ಆಯ್ತು ನಮಗೆ ಗೊತ್ತಿಲ್ವೋ, ಅದೇ ಥರ ಒಂದೊಂದ್ಸಲಿ ಯಾಕೆ ಈ ಸಿನಿಮಾ ಡಬ್ಬ ಆಯಿತು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ವಿ ಕಾಂಟ್ ಬ್ಲೇಮ್ ಎನಿಬಡಿ. ಓಕೆ, ವಿಲ್ ಗೋ ವಿತ್ ದ ಫ್ಲೋ. ನೆಕ್ಸ್ಟ್ ಸಿನಿಮಾ ನೋಡೋಣ. ಇಟ್ಸ್ ನಾಟ್ ದ ಎಂಡ್ ಅಲ್ವಲ್ಲ. ಅಣ್ಣವರು ಮತ್ತೆ ದ್ವಾರಕೀಶ್ ಸರ್ ಜೊತೆ ಬಡ ನಟ ಹೇಗಿತ್ತು ಈ ಮಧ್ಯೆ ನೀವು ಕಂಡಂತೆ? ಸರ್, ಕಾಂಟ್ರರಿ ಟು ವಾಟ್ ಎವ್ರಿಬಡಿ ಥಿಂಕ್ಸ್, ಅಪ್ಪ ರಾಜನ್ ಅವರು ದೇ ವರ್ ವೆರಿ 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 ಕಾರ್ಡಿಯಲ್. ಆಯಿತಾ? ಇನ್ಫ್ಯಾಕ್ಟ್ ವೆನ್ ನಮ್ಮ ಹತ್ರ ಮನೆ ಇರಲಿಲ್ಲ, ವಿ ಡಿಂಟ್ ಹ್ಯಾವ್ ಎ ಹೌಸ್. ಓಕೆ, ಅವಾಗ ಎಲ್ಲ ಇಡೀ ಇಂಡಸ್ಟ್ರಿ ಬೆಂಗಳೂರಲ್ಲಿತ್ತು, ನಾವು ಮಾತ್ರ ಮದ್ರಾಸಲ್ಲಿದ್ವಿ. ಅವಾಗ ಒಂದು ಮದುವೆಯಲ್ಲಿ ಪಾರ್ವತಮ್ಮವರು ಅಪ್ಪನ ಕೇಳಿದ್ರು, ದ್ವಾರಕಿ ಯಾಕೆ ಬಂದ್ಬಿಡ, ನೀನು ಒಬ್ಬನೇ ಹಾಕಿದ್ದೆ ಮದ್ರಾಸಲ್ಲಿ, ನೀನು ಒಬ್ಬ ಬೆಂಗಳೂರಿಗೆ. ಐ ಥಿಂಕ್ 80s ಅಲ್ಲಿ ಎಲ್ಲ ಇಂಡಸ್ಟ್ರಿ ಶಿಫ್ಟ್ ಆಗಿ ಎಲ್ಲರೂ ಶಿಫ್ಟ್ ಆಗಿದ್ದು, ನಾವು ಒಬ್ಬರಲ್ಲಿ ಇದ್ದಿದ್ದು. ಸೊ 90s ಅಲ್ಲಿ ಯಾವುದೋ ಒಂದು ಮದುವೆಯಲ್ಲಿ ಅಪ್ಪನ ಕೇಳಿದೆ, ದ್ವಾರಕಿ ನೀನು ಒಬ್ಬನೇ ಹಾಕೋ ಇದೆ, ನೀನು ಬಂದ್ಬಿಡ ಬೆಂಗಳೂರಿಗೆ ಅಂದ್ಬಿಟ್ಟು. ಪಾರ್ವತಮ್ಮವರು ನಾನು ರೆಡಿ ಬರ್ತಕ್ಕ ಅಮ್ಮಂಜನ್ ಕೇಳಿದ್ರು. ಅವಾಗ ಅಮ್ಮನ ಕೇಳಿದೆ, ಅಮ್ಮಜ್ಜಿ ನಿನ್ಗೇನು ಪ್ರಾಬ್ಲಮ್ ಅಂದರು. ಆಗ ಅಮ್ಮ ಹೇಳಿದ್ರು, ಬರ್ತಕ್ಕ ಸ್ವಂತ ಮನೆ ಯಾವತ್ತು ಮಾಡ್ತೀನೋ ಬೆಂಗಳೂರಲ್ಲಿ ಅವತ್ತು ಬರೋದು ವಾಪಸ್ ಬೆಂಗಳೂರಿಗೆ ಅಂತ ನಿಮ್ಮ ತಾಯಿ ಹೇಳಿದ್ರು. ಹಾಂ, ಅಮ್ಮಜ್ಜ ನೀನು ಯಾವಾಗ ಬರ್ತೀಯ ಹೇಳಿ, ನೀವು ಸ್ವಂತ ಮನೆ ನಾನು ತೆಗೆಸ್ಕೊಡ್ತೀನಿ ನಿಮಗೆ ಅಂತ ಪಾರ್ವತಮ್ಮ ಬರ್ತಾರೆ ಇಮ್ಮಿಡಿಯೇಟ್, ವಿತಿನ್ ಎ ಸೆಕೆಂಡ್. ಸೊ ಇಟ್ ವಾಸ್ ಎ ವೆರಿ ನೈಸ್ ಕಾರ್ಡಿಯಲ್. ಬಟ್ ಏನು ಮಿಕ್ಕಿದವ್ರ ಥರ ಕ್ಲೋಸ್ ಆಚೆ ಇರ್ತೀವಿ. ಈಗ ಈ ಸಂಬಡಿ ಆಸ್ ಮೀ, ನಾನು ಶಿವಣ್ಣ ಎಷ್ಟು ಕ್ಲೋಸ್ ಅಂದರೆ, ಶಿವಣ್ಣ ಈಸ್ ಆ್ಯಸ್ ಕ್ಲೋಸ್ ಆಸ್ ಎ ಎಲ್ಡರ್ ಬ್ರದರ್. ನಮ್ಮ ಅಣ್ಣ ಸಂತು ಥರ ನಾನು ಶಿವಣ್ಣ. ಐ ಹ್ಯಾವ್ ನೋ, ಅದಕ್ಕೋಸ್ಕರ ಐ ಡೋಂಟ್ ಮೀಟ್ ಶಿವಣ್ಣ ಎವ್ರಿ ಡೇ. ಈಗ ನಮ್ಮ ಅಣ್ಣಂಗೆ ಅಮೇರಿಕಾಗೆ ಐ ಕಾಲ್ ಹಿಮ್ ಓನ್ಲಿ ಎವ್ರಿ ವೀಕ್ ಒನ್ಸ್. ಬಟ್ ಇವತ್ತಿಗೂ ನಾನು ಮೊನ್ನೆ ಒಂದು ಶಿವಣ್ಣಂದು ಒಂದು ಇಂಟರ್ವ್ಯೂ ನೋಡಿದೆ ಪೇಪರಲ್ಲಿ, ತುಂಬ ಚೆಂದ, ತುಂಬ ಇಷ್ಟ ಆಯಿತು. ವೆರಿ ಬ್ಯೂಟಿಫುಲಿ ಸ್ಪೋಕನ್. ನಾನು ಶಿವಣ್ಣಂಗೆ ಟೆಕ್ಸ್ಟ್ ಮಾಡಿದೆ, ಶಿವಣ್ಣ ಬಿಗ್ ಬ್ರದರ್ ಎಕ್ಸ್ಟ್ರಾ ವೆರಿ ಗುಡ್ ಇಂಟರ್ವ್ಯೂ, ವೆರಿ ವೆಲ್ ಸ್ಪೋಕನ್. ಸಿ ದ ಲವ್. ಈಗ ಈ ಸೋಷಿಯಲ್ ಮೀಡಿಯಾಗೆ ಇದೆಲ್ಲ ಬಂದಮೇಲೆ ಎಲ್ಲ ವಿ ಹ್ಯಾವ್ ಟು ಶೋ. ನಾನು ಮೊನ್ನೆ ಹೇಳಿದ್ರು, ಇವಾಗ ಸಿನಿಮಾಕ್ಕಿಂತ ಸಿನಿಮಾ ಮಾರ್ಕೆಟಿಂಗ್ ಮುಖ್ಯ ಅಂತೆ. ಅದಕ್ಕೆ ನಾನು ಹೇಳಿದೆ, ಅನ್ಫಾರ್ಚುನೇಟ್ಲಿ ನಮ್ಮಪ್ಪ ನನಗೆ ಸಿನಿಮಾ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಸಿನಿಮಾ ಮಾರ್ಕೆಟಿಂಗ್ ಹೇಳ್ಕೊಟ್ಟಿಲ್ಲ. ನಾನು ಕಲ್ತ್ಕೊಳ್ಳಿಲ್ಲ. ಅದು ವಿ ಹ್ಯಾವ್ ಟು ಲರ್ನ್ ದ್ಯಾಟ್. ಬೇರೆ ಇದಿಲ್ಲ. ಇವತ್ತು ನಮ್ಮ ಮತ್ತೆ ನಾನು ಸಿನಿಮಾ ಮಾಡಬೇಕು ಅಂದರೆ ನಾನು ಕಲ್ತ್ಕೊಳ್ಬೇಕು. ಆಮೇಲೆ ಇವತ್ತು ಹೆಂಗಾಗಿದೆ ಅಂದರೆ, ಐ ಹ್ಯಾವ್ ಟು ಸೆಲ್ ಮೈ ಸೆಲ್ಫ್. ಮುಂಚೆ ಯುವರ್ ವರ್ಕ್ ಯು ವಿಲ್ ಸ್ಪೀಕ್, ಯುವರ್ ವರ್ಕ್ ವಿಲ್ ನಾಟ್ ಸ್ಪೀಕ್. ಎವ್ರಿ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್, ಯು ಹ್ಯಾವ್ ಟು ಬೂಸ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಮತ್ತೆ ಮಾರ್ಕೆಟ್ ಮಾಡಬೇಕು. ಹಂಗೆ ಇದೆ. ಕಂಟೆಂಟು ಓವರ್ಲೋಡ್ ಇದೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಜನರಿಗೆ ಆಯ್ಕೆಗಳು ಬಹಳಷ್ಟಿದೆ. ನನ್ನ ಅಂದಾಜು 7-8 ಇಯರ್ಸಿಂದ ಈಚೆಗೆ ಹೆಂಗಾಗಿದೆ ಅಂದರೆ ಆಯ್ಕೆಗಳು ಭಾಳಷ್ಟಾಗಿದೆ. ಈಗ ನಿಮ್ಗೊಂದು ಮಾತು ಕೇಳ್ತೀನಿ, ನೀವು ಏನೇನು ಹೇಳ್ತಾ ಇದ್ರಿ ಲಾಸ್ಟ್ 8-10 ಇಯರ್ಸಿಂದ, ಇದು ಎಲ್ಲ ಲ್ಯಾಂಗ್ವೇಜ್ಗೂ ಆಗಿದೆಲ್ಲ. ಎಲ್ಲ ಲ್ಯಾಂಗ್ವೇಜಲ್ಲೂ ಫೇಲ್ಯೂರ್ಸ್ ಆಗ್ತಿದೆ. ನನಗೆ ಇಲ್ಲ, ಇದು ನನ್ನ ಅನಾಲಿಟಿಕಲ್ಲು ಮತ್ತು ನನ್ನ ಸರ್ವೆ ಅಂದರೆ ಕ್ರೈಸಿಸ್ ಎಲ್ಲ ಕಡೆ ಇದೆ. ಈಗ ಕ್ರೈಸಿಸ್ ಅನ್ನೋದಕ್ಕಿಂತ ನೀವು ಇವಾಗ ಹೇಳಿದ್ರಿ, ಮುಂಚೆ ಸಿನಿಮಾ ಒಂದು ಬಿಟ್ಟರೆ ಬೇರೆ ಏನು ಎಂಟರ್ಟೈನ್ಮೆಂಟೇ ಇರಲಿಲ್ಲ. ಇವತ್ತು ಸಿನಿಮಾ ಈಸ್ ಒನ್ ಅಮಾಂಗ್ ದ ಮೆನಿ ಆ್ಯಂಡ್ ಟಾಪ್ 5 ಇಲ್ಲ, ಇಲ್ಲವೇ ಇಲ್ಲ. ಮುಂಚೆ ಸಿನಿಮಾ ಒಂದೇ ಇದ್ದಿದ್ದು. ನಾನಲ್ಲ ನನಗೂ ಅಪ್ಪಂಗೂ ತುಂಬ ಡಿಸ್ಕಷನ್ ಆಗೋದು ಈ ಥರ. ಅವಾಗ ನಾನು ಅಪ್ಪಂಗೆ ರೇಗಿಸ್ತದೆ, ಅಪ್ಪ ನಿಮ್ಮ ಕಾಲದಲ್ಲಿ ಸಿನಿಮಾ, ಡ್ರಾಮಾ, ಸರ್ಕಸ್ ಇದು 3 ಬಿಟ್ಟರೆ ನಿಮಗಿಲ್ಲ. ಇದು 3 ಸರ್ಕಸ್ ಎಲ್ಲಿ ನಡೀತದೋ ಅಲ್ಲಿ ಹೋಗ್ಬಿಡ್ಬೇಕು, ಡ್ರಾಮಾ ಎಲ್ಲಿ ನಡೀತದೋ ಅಲ್ಲಿ ಹೋಗ್ಬೇಕು, ಹೌದು, ಸಿನಿಮಾ ಯಾವ ಥಿಯೇಟ್ರ್ ಇದ್ದೋ ಅಲ್ಲೋಗಿ ಸಿನಿಮಾ ನೋಡಬೇಕು. ಕರೆಕ್ಟ್, ಆಯಿತಾ? ಸೊ ಥಿಯೇಟ್ರ್ ಮಾಲೀಕಂಗೆ ಸಿನಿಮಾ ನೋಡ್ಬೇಕಂದ್ರೆ ನಮ್ಮ ಥಿಯೇಟ್ರಿಗೆ ಬರಬೇಕು. ರಂಗಶಂಕರ ಇದಕ್ಕೆ ಕಲಾಕ್ಷೇತ್ರ ಡ್ರಾಮಾ ನಮ್ಮ ಹತ್ರನೇ ಬರಬೇಕು. ಸರ್ಕಸ್ ಎಲ್ಲಾಗ್ತದೆ, ಅವನು ಈ ಜಾಗ ಕೊಟ್ಟರೆ, ಈ ಮೈದಾನ ಸರ್ಕಸ್ ಕೊಟ್ಟರೆ ಇಲ್ಲೇ ಬಂದು ಸರ್ಕಸ್ ನೋಡಬೇಕು. ಇವತ್ತು ಅದಿಲ್ಲ. ಇವತ್ತು ಸಿನಿಮಾ ನಿಮ್ಮ ಕಾಲದ ಥಿಯೇಟ್ರ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಇವಾಗ ನಮಗೆ ಥಿಯೇಟ್ರು, ಟಿ ವಿ, ಹೋಮ್ ಥಿಯೇಟ್ರು, ಈಗ OTT, ಈಗ ಲೇಟೆಸ್ಟ್ ಫೋನು ಕೈಯಲ್ಲೇ, ಹಂಗೈಲೇ ಸಿನಿಮಾ. ಆಯಿತಾ? ಸೊ ನಥಿಂಗ್, ನಿಮಗೂ ನಮಗೂ ಪ್ಲೇಯಿಂಗ್ ಫೀಲ್ಡೇ ಬೇರೆ.
ನಾನು ಹೇಳ್ದಂಗೆ ಅವಾಗ ಪ್ಲೇಯಿಂಗ್ ಕ್ರಿಕೆಟ್ ಹೌ ಇಟ್ ವಾಸ್ ಪ್ಲೇಡ್ ಇನ್ 60s 70s, ಹೌ ಕ್ರಿಕೆಟ್ ಈಸ್ ಪ್ಲೇಡ್ ಟುಡೇ, ಇವತ್ತು ದಿನಕ್ಕೊಬ್ಬೊಬ್ರು ಸ್ಟಾರ್ ಉಟ್ಕೊಳ್ತಿದ್ದಾರೆ. ಎಲ್ಲ ಚೇಂಜ್ ಆಗೋಗಿದೆ. ಹೋಗಿದೆ. ಇವಾಗ ಜನರನ್ನ ಥಿಯೇಟ್ರಿಗೆ ಕರ್ಕೊಂಬರೋದೇ ದೊಡ್ಡ ವಿಷಯ. ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗೋಗಿದೆ. ದೇರ್ ಇಸ್ ನೋ ಎಕನಾಮಿಕ್ಸ್ ಅಟ್ ಆಲ್. ಎಲ್ಲ ವ್ಯಾಪಾರದಲ್ಲೂ ಲಾಭ ಮಾಡಿದ್ದಕ್ಕೆ ಸ್ವಲ್ಪ ಲಾಭ ಇಟ್ಕೊಂಡೇ ಕೊಡೋದು. ನಮ್ಮಲ್ಲೂ ಈ ಸಿನಿಮಾ ಒಂದೇ ವ್ಯಾಪಾರ, ಎಲ್ಲರೂ ಲಾಭ ಮಾಡ್ತಾರೆ, ಪ್ರೊಡ್ಯೂಸರ್ ಒಬ್ಬ ಲಾಭ ಮಾಡಲ್ಲ. ಅದು ಏನು, ಪ್ರೊಡ್ಯೂಸರ್ ಪಿಕ್ಚರ್ ಓಡಿ ಸಕ್ಸಸ್ ಆದರೆ ಮಾತ್ರ ಲಾಭ. ಅದೇ ಮುಂಚೆ ಅಪಲ ಮಾಡಬೇಕಾದ್ರೆ ಸಿನಿಮಾ ರಿಲೀಸ್ ಮುಂಚೆನೇ ಲಾಭ ಇತ್ತು. ಇವತ್ತು ಯಾರು ಪ್ರೊಡ್ಯೂಸರು ರಿಲೀಸಿಗೆ ಮುಂಚೆ ನಾನು ಇಷ್ಟು ಲಾಭ ಮಾಡಿದ್ದೀನಿ ಅನ್ನೋದು ವೆರಿ 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 ಫ್ಯೂ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.